ಅಲ್ಲ ಅದನ್ನು ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಆಗ್ಬಿಡ್ತಾರೆ, ಮೂಡ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಹೇಳ್ತೀನಲ್ಲ, ಎಲ್ಲರೂ ಹೇಳ್ತಾನೆ ಇರ್ತಾರೆ, ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ. ಹೇಳಿದ್ನಲ್ಲ ಈಗ ಆಗಲ್ಲ ಅಂತ. ಪದೇ ಪದೇ ಹೇಳಿಕೆಗಳು ಬರ್ತಿದೆ. ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ಊಹಾಪೋಹಗಳನ್ನು ಅವರು ಹಡೆಯುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಅವ್ರ ಪರವಾಗಿದ್ದಾರೆ. ಹಾಗಾಗಿ 5 ವರ್ಷ ನನಗೆ ಗೊತ್ತಿಲ್ಲ. ಮೂರ್ನಾಲ್ಕು ಪವರ್ ಸೆಂಟರ್ಗಳಾಗಿದೆ ಅಂತಕ್ಕಂಥದ್ದು ಒಂದು ಬಹಿರಂಗ ಸ್ಟೇಟ್ಮೆಂಟ್ಗಳು ಇಂಥವೆಲ್ಲ ಕೂಡ ಸರ್ಕಾರ. ಅದು ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ, ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ, ಯಾವುದೇ ಅಡೆತಡೆಗಳಿಲ್ಲ. ಮತ್ತು ಹೈಕಮಾಂಡು ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ, ಅಂಥ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದ ಜನ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರಂಥ ಕೂಡ ಇರ್ತಾರೆ. ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿರ್ತಾರೆ, ಅದ್ರ ತಪ್ಪೇನಿಲ್ಲ. ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ, ಎಲ್ಲರೂ ಇದ್ದಾರೆ ಅಂತ. ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಪ್ರಯತ್ನ ಪಡೋದ್ರಿಗೆ ಏನೂ ತಪ್ಪಿಲ್ಲ. ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗಿ ಪಕ್ಷದ ವಿರುದ್ಧವಾಗಿ ಹೋಗೋದಿಲ್ಲ. ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆ ಥರ ಯಾವುದೇ ಸೂಚನೆಗಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷಗಳು ವಿರೋಧ ಪಕ್ಷಗಳ ಮಾತು ನೀವ್ಯಾಕೆ ಬೆಲೆ ಕೊಡ ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇರ್ತಾರೆ ಏನು MP ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಮೂಡ ಕೇಸ್ ಬಂತು, ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ? ಈಗ ಹೈಕಮಾಂಡ್ ಹೇಳಿದೆ ಈ ತರದ್ ಮಾತಾಡಬಾರ್ದು, CM ಅಧಿಕಾರಾವಧಿ ಇರ್ಬೋದು, ಬದಲಾವಣೆ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ? ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ? ಸೆಪ್ಟೆಂಬರ್ಗೆ ಬದಲಾವಣೆ ಆಗುತ್ತೆ ರಾಜಣ್ಣ ಅವರು ಆ ರೀತಿ ಹೇಳಿಲ್ಲ. ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದಾರೆ? ಹಾಗೆ ಹೇಳಿಲ್ಲ. ಶಿವಕುಮಾರ್ ಬೆಂಬಲಿಸೋರು ಹೇಳ್ತಿದಾರಲ್ಲ ಸರ್, ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗಿ ಪಕ್ಷದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.